ತುಮಕೂರಿನಲ್ಲಿ ಕಾವೇರುತ್ತಾ ಮಾಲ್ ದಂಗಲ್. ಸಂಕಷ್ಟಕರ ಗಣೇಶನಿಗೆ ಜ್ಯೋತಿ ಗಣೇಶನೇ ಸಂಕಷ್ಟ. ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ನಿಂದಲೇ ಲ್ಯಾಂಡ್ ಜಿಹಾದಿಗೆ ಕುಮ್ಮಕ್ಕು. ತುಮಕೂರು ನಗರದ ಹೃದಯ ಭಾಗದಲ್ಲಿರೋ ಜೆಸಿ ರಸ್ತೆಯ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನದ ಜಾಗದಲ್ಲಿ ಮಾಲ್ ನಿರ್ಮಾಣಕ್ಕೆ ಅಂದಿನ ಬಿಜೆಪಿ ಸರ್ಕಾರ ಜಾಗವನ್ನ ಮಂಜೂರು ಮಾಡಿತ್ತು. ಶಾಸಕ ಜ್ಯೋತಿ ಗಣೇಶ್ ಸೂಚನೆಯಂತೆ ಇಲ್ಲಿದ್ದ ಮಂದಿರವನ್ನ ತುಮಕೂರು ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ನೆಲಸಮ ಮಾಡಿ ಮಾಲ್ ನಿರ್ಮಾಣ ಮಾಡಲು ಮುಂದಾಗಿತ್ತು. ಆದರೆ ಅಂದು ಬಜರಂಗದಳ ಹೋರಾಟ ಮಾಡಿ ಮಾಲ್ ನಿರ್ಮಾಣವನ್ನ ತಡೆಹಿಡಿದ್ರು. ಇದೀಗ ಮಾಲ್ ನಿರ್ಮಾಣ ವಿಚಾರ ಮುನ್ನೆಲೆಗೆ ಬಂದಿದ್ದು ಬಜರಂಗದಳ ಕಾರ್ಯಕರ್ತರ ಕಿಚ್ಚು ತಾರಕಕ್ಕೇರಿದೆ. ಹೌದು, ಸಿದ್ಧಿ ವಿನಾಯಕ ದೇವಸ್ಥಾನ ಹಾಗೂ ಸಾರ್ವಜನಿಕ ಉದ್ಯಾನವನದ ಸುಮಾರು 1 ಎಕರೆ ಜಮೀನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದ್ದು, ಈ ಜಾಗವನ್ನ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಶಾಮೀಲಾಗಿ ಕಾನೂನು ಬಾಹಿರವಾಗಿ ಮಾಲ್ ನಿರ್ಮಿಸಲು ಜ್ಯೋತಿ ಗಣೇಶ್ ಅವರು ನೀಡಿದ್ರು. ಆದರೆ ಆ ಜಾಗವನ್ನ ಅಂದಿನಿಂದಲೂ ಉಳಿಸಲು ಬಜರಂಗದಳದ ಕಾರ್ಯಕರ್ತ ಮಂಜು ಭಾರ್ಗವ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಲೇ ಬಂದಿದ್ದು, ಶಾಸಕ ಜ್ಯೋತಿ ಗಣೇಶ್ ಮತ್ತು ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಬಜರಂಗದಳದ ಮಂಜು ಭಾರ್ಗವ್ ಹಾಗೂ ಕಾರ್ಯಕರ್ತರ ಮೇಲೆ ದುರುದ್ದೇಶ ಪೂರ್ವಕವಾಗಿ ಸುಳ್ಳು ದೂರನ್ನ ನೀಡಿದ್ದಾರೆ. ಇನ್ನಿಲ್ಲದ ಕಿರುಕುಳ ನೀಡಲು ಮುಂದಾಗಿದ್ದಾರೆ. ಈ ಜಾಗವನ್ನ ಶತಾಯ ಗತಾಯ ಉಳಿಸಲು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಫೀಲ್ಡ್ಗೆ ಇಳಿದಿದ್ದು, ದಾಖಲೆ ಸಮೇತ ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಆರೋಪ ಮಾಡಿದ್ರು. ಅಲ್ಲದೆ ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಬಜರಂಗದಳ ಕಾರ್ಯಕರ್ತರು ಭಿತ್ತಿ ಪತ್ರಗಳನ್ನ ಹೊರಡಿಸಿದ್ರು. ಸಂಕಷ್ಟಹರ ಗಣೇಶನಿಗೆ ಜ್ಯೋತಿ ಗಣೇಶನೇ ಸಂಕಷ್ಟ. ಹಿಂದೂಗಳ ಮತ ಪಡೆದ ಬಿಜೆಪಿ ಹಿಂದುವಿನ ಹಿತ ಮರೆಯುತ್ತೆ. ಆಂಟಿ ಹಿಂದೂ ಎಂಎಲ್ಎ ಹಟಾವೋ ಮಂದಿರ ಬಚಾವೋ ಎಂಬ ಸ್ಲೋಗನ್ ಉಳ್ಳ ಭಿತ್ತಿ ಪತ್ರಗಳನ್ನು ಹೊರಡಿಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇನ್ನು ಸಿದ್ಧಿ ವಿನಾಯಕ ದೇಗುಲ ಜಾಗವನ್ನ ಪ್ರಮೋದ್ ಮುತಾಲಿಕ್ ನೇತೃತ್ವದ ತಂಡ ಜಾಗ ವೀಕ್ಷಣೆ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜ್ಯೋತಿ ಗಣೇಶ್ ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಜಿಹಾದ್ ಮಾನಸಿಕ ಸ್ಥಿತಿ ಇಡೀ ಜಗತ್ತಿನಲ್ಲಿದೆ. ಜಾಗ ಕಬಳಿಸಿದ್ರೆ ಜಿಹಾದ್ ಮೂಲಕ ಆಳಬಹುದು ಅಂದುಕೊಂಡಿದ್ದಾರೆ. ವಫ್ ಬೋರ್ಡ್ ಹೆಸರಲ್ಲಿ ಅರಣ್ಯ ಇಲಾಖೆ ಜಾಗ, ಗೋಮಾಳ, ಬೆಟ್ಟ ಗುಡ್ಡ ಎಲ್ಲವನ್ನ ಹಿಂದೂಗಳನ್ನ ಹೆದರಿಸಿ ಜಾಗ ಕಬಳಿಸುತ್ತಿದ್ದಾರೆ. ಈ ಲ್ಯಾಂಡ್ ಜಿಹಾದ್ನಲ್ಲಿ ಎಲ್ಲ ಪಕ್ಷದವರು ಸೇರ್ಕೊಂಡಿದ್ದಾರೆ. ಅದೇ ಮಾದರಿಯಲ್ಲಿ ತುಮಕೂರಿನಲ್ಲಿ ಎಲ್ಲ ಪಕ್ಷದವರು ದೇವಸ್ಥಾನದ ಜಾಗ ಕಮಿಷನ್ಗೋಸ್ಕರ ಕಬಳಿಸಲು ಹೊರಟಿದ್ದಾರೆ. ಇಡೀ ದೇಶದಲ್ಲಿ ನಡೀತಾ ಇರುವ ಲ್ಯಾಂಡ್ ಜಿಹಾದ್ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನ ನೀಡಿದ್ರು. ಇದು ಭಯಾನಕವಾಗಿ ಇಡೀ ದೇಶದ ಜಾಗವನ್ನ ಅಧಿಕೃತವಾಗಿ ಡಿಸಿನೂ ಪ್ರಶ್ನೆ ಮಾಡಲಾರದ ಹಾಗೆ ಇವತ್ತು ಕಬಳಿಸ್ತಾ ಇರುವಂತಹದ್ದು ಈಗಾಗಲೇ ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. 10 ಲಕ್ಷ ಎಕರೆ ಈ ರೀತಿಯ ಸರ್ಕಾರದ ಕಡೆನೂ ಇರಲಿಕ್ಕಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗವನ್ನ ಇವತ್ತು ವಕ್ಫ್ ಬೋರ್ಡಿನ ಮೂಲಕ ಇಸ್ಲಾಮಿನ ಕೈಯಲ್ಲಿದೆ. ಇನ್ನು ಅದಲ್ಲದೆ ಗೋಮಾಳ ಜಾಗ ಇರಬಹುದು, ಸರ್ಕಾರಿ ಜಾಗಗಳಿರಬಹುದು, ಇನ್ನ ಖಾಸಗಿ ಜಾಗಗಳಿರ್ಬೋದು, ಅರಣ್ಯ ಇಲಾಖೆ ಇರಬಹುದು, ಬೆಟ್ಟ ಗುಡ್ಡಗಳಿರಬಹುದು, ಹೀಗೆ ಅನೇಕ ಕಡೆಗೆ ಒಂದು ಗೋರಿ ದರ್ಗಾ ಮಸೀದಿ ಮಾಡಿ ನೂರಾರು ಅಲ್ಲ ಸಾವಿರಾರು ಇವತ್ತಿನ ಈ ಪ್ರೆಸ್ ಮೀಟ್ ಮೂಲಕ ನಿಮಗೆ ದಾಖಲೆ ಸಹಿತ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿರೋ ಹಾಗೆ ಒಂದು ಜಾಗ ಇಡೀ ತುಮಕೂರಿನ ಪ್ರೈಮ್ ಜಾಗ, ಅದು ಬಹಳ ಮಹತ್ವದ ಮಧ್ಯದಲ್ಲಿ ಇರುವಂತಹ ಜಾಗ, ಪಾರ್ಕಿಗೆ ಬಿಟ್ಟಂತಹ ಜಾಗ, ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಜಾಗ. ಅದು ಹೇಗೆ ಎಲ್ಲರೂ ಸೇರಿ ಕಬಳಿಸ್ತಾ ಇದ್ದಾರೆ ಅಂತನ್ನುವಂಥದ್ದು. ಅದಲ್ಲದೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲಾ ಪಕ್ಷದವರು ಕೈ ಜೋಡಿಸಿದ್ದು, ಇನ್ಕ್ಲೂಡಿಂಗ್ ಈ ಸರ್ಕಾರಿ ವ್ಯವಸ್ಥೆ
ಇವರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಲ್ಯಾಂಡ್ ಜಿಹಾದದ ವಿರುದ್ಧ ತುಮಕೂರಿನ ಈ ಜಾಗದ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದ ಮೂಲಕ. ಇನ್ನು ಈ ವೇಳೆ ಬಜರಂಗ ದಳದ ಕಾರ್ಯಕರ್ತ ಮಂಜು ಭಾರ್ಗವ್ ಮಾತನಾಡಿ, ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ಗೆ ಮಾಲ್ ನಿರ್ಮಾಣ ಮಾಡಲು ಬಿಜೆಪಿ ಅವಧಿಯಲ್ಲಿ ಹೊರಟಿತ್ತು. ಆಗ ದೇವಸ್ಥಾನ ಒಡೆದು ಗರ್ಭಗುಡಿ ಮಾತ್ರ ಉಳಿದಿತ್ತು. ಅಂದಿನ ಬಿಜೆಪಿ ಕಾರ್ಪೊರೇಟರ್ ನಮಗೆ ಹೋರಾಟ ನಿಲ್ಲಿಸುವಂತೆ ಹಣದ ಆಮಿಷವನ್ನ ಕೂಡ ಒಡ್ಡಿದ್ರು. ತುಮಕೂರಿನ ಬೆಲೆ ಬಾಳುವ ಜಾಗವನ್ನ ಖರೀದಿ ಮಾಡಿರುವ ಬಗ್ಗೆ ದಾಖಲೆ ಸಮೇತ ಬಿಚ್ಚಿಡ್ತೇವೆ. ಬಿಜೆಪಿ ಹಾಗೂ ಕಾಂಗ್ರೆಸ್ನವರು ಇಬ್ರು ಸೇರಿ ದೇವಸ್ಥಾನದ ಜಾಗ ಹೊಡೆಯಲು ಹೊರಟಿದ್ದಾರೆ. ಮೇಲ್ನೋಟಕ್ಕೆ ಬಿಜೆಪಿ ಶಾಸಕರು ಹೋರಾಟ ಮಾಡಲು ಬಂದಿದ್ರು, ಆದ್ರೆ ಅವರೆಲ್ಲ ಸೇರಿ ಈ ಜಾಗ ಕಬಳಿಸಲು ಮುಂದಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಹೋಗುವಷ್ಟೊತ್ತಿಗೆ ಅಲ್ಲಿ ದೇವಸ್ಥಾನ ಬಹುತೇಕ 80% ಡೆಮಾಲಿಷ್ ಮಾಡಿರ್ತಾರೆ. ಗರ್ಭಗುಡಿ ಒಂದು ಬಾಕಿ ಇರುತ್ತೆ. ಆಗ ನಾವು ಸ್ಟಾಪ್ ಮಾಡಿಸ್ತೀವಿ. ಪಾಲಿಕೆಯ ಅಧಿಕಾರಿಗಳು, ಅಂದಿನ ಪಾಲಿಕೆಯ ಕಮಿಷನರು, ಆವತ್ತಿನ ಎಲ್ಲ ಇಡೀ ಜಿಲ್ಲಾಡಳಿತ ಸರ್ಕಾರ ಎಲ್ಲವೂ ಆ ದೇವಸ್ಥಾನವನ್ನು ನುಚ್ಚುನೂರು ಮಾಡುತ್ತೆ. ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಆವತ್ತಿಂದನೇ ತಗೋತೀವಿ. ತಗೊಂಡ ನಂತರ ಏನೆಲ್ಲ ಪ್ರಕ್ರಿಯೆ ಆಗಬೇಕು ಅದು ಆರಂಭ ಆಗ್ತದೆ. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡುವಂಥದ್ದು, RTI ಪ್ರಕ್ರಿಯೆ ಅಂಥದ್ದು, ಮತ್ತು ಬೇರೆ ಬೇರೆ ಇಲಾಖೆಗಳು ಕ್ಯಾಬಿನೆಟ್ ಲೆವೆಲಲ್ಲಿ ಅದನ್ನು ಇಟ್ಟು ಆ ಪ್ರಾಜೆಕ್ಟ್ನ ಕೈ ಬಿಡಬೇಕು ಅಂತ ಹೇಳಿ ನಾವು ತುಂಬ ಪ್ರಯತ್ನ ಪಡ್ತೀವಿ. ಭರವಸೆ ಕೊಟ್ಟಿರ್ತಾರೆ, ಅದು ಕೂಡ ಮಾಡೋದಿಲ್ಲ. ಈಗ ಏಕಾಏಕಿ ತಮಗೆಲ್ರಿಗೂ ಗೊತ್ತಿದೆ, ಮತ್ತೆ ಪ್ರಾಜೆಕ್ಟ್ ಟೇಕ್ ಆಫ್ ಆಯಿತು ಹೊಸ ಸರ್ಕಾರ ಬಂದ ಮೇಲೆ. ಅದಾದಮೇಲೆ ನಾವು ಈ ದಾಖಲಾತಿಗಳನ್ನ ಅನೇಕ ವರ್ಷ ಸಂಗ್ರಹ ಮಾಡಿದ್ದನ್ನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಕಮಿಷನರ್ಗೆ, ಬೇರೆ ಬೇರೆ ಇಲಾಖೆಯವರಿಗೆ ಮನವರಿಕೆ ಮಾಡಿ ಪ್ರತಿಭಟನೆಗಳು ಎಲ್ಲ ಆಗಿ ಅವ್ರಿಗೆ ಕೊಟ್ಟ ನಂತರ ಅದನ್ನು ಪೆಂಡಿಂಗ್ ಇಟ್ಟು ಮತ್ತೆ ಪುನರ್ ಪರಿಶೀಲನೆ ಮಾಡೋವಂಥ ಪ್ರಕ್ರಿಯೆಗೆ ಆರಂಭ ಮಾಡ್ತಾರೆ. ಇದೆಲ್ಲದರ ಒಂದು ಹೋರಾಟದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಷಡ್ಯಂತ್ರ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಅನೇಕ ರೀತಿಯಲ್ಲಿ ಕಿರುಕುಳ ಕೊಟ್ಟು ಅನೇಕ ಸುಳ್ಳು ದೂರುಗಳನ್ನ ದಾಖಲು ಮಾಡಿ 307 ಇಂದ ಒಟ್ನಲ್ಲಿ ತುಮಕೂರಿನಲ್ಲಿ ಸಿದ್ಧಿ ವಿನಾಯಕ ದೇವಸ್ಥಾನದ ಜಾಗದಲ್ಲಿ ಮಾಲ್ ನಿರ್ಮಾಣದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಮಾಲ್ ನಿರ್ಮಾಣ ಆಗುತ್ತಾ ಅಥವಾ ಬಜರಂಗ ದಳ ಹೋರಾಟಕ್ಕೆ ಮಾಲ್ ಅರ್ಧಕ್ಕೆ ಸ್ಥಗಿತವಾಗುತ್ತಾ, ಹೋರಾಟ ಮತ್ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.